Hello students, welcome to the session. Myself Manjula. So this even semester I am going to handle you the subject quantitative analysis for business decision 1 part 1 idu. Third semester ಅಲ್ಲಿ part 2 ಓದ್ತೀರಾ. So ಈ subject ಅಲ್ಲಿ it is nothing but starting you are going to learn introduction to statistics ಬಗ್ಗೆ ಓದ್ತೀರಾ. So before moving for the introduction, let us know what is the syllabus that you have in this subject. So main intention, main objective subject na ಓದೋದು ಏನು ಉದ್ದೇಶ ಅಂದರೆ ಎಲ್ಲರಿಗೂ ಬೇಸಿಕ್ ನಾಲೆಜ್ ಸ್ಟ್ಯಾಟಿಸ್ಟಿಕ್ಸ್ ಪ್ರೊವೈಡ್ ಮಾಡೋದು ಮತ್ತು ಅದರ ಯುಟಿಲಿಟಿಯಿಂದ ಬಿಸ್ನೆಸ್ಗೆ ಅಳವಡಿಸ್ಕೊಳ್ಳೋದೇ ಮೇನ್ ಉದ್ದೇಶ. ದಟ್ ಈಸ್ ಪ್ರೊವೈಡಿಂಗ್ ಬೇಸಿಕ್ ನಾಲೆಜ್ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ದೇರ್ ಅಪ್ಲಿಕೇಶನ್ ಮೇನ್ಲಿ ಟು business situation to solve the problems. Unit 1 you will be having related to introduction to statistics. So e unit 2 it contains for you for 3 hours girutte allot agide. So e 3 hours alli I am going to cover you meaning and definition, what are the functions of statistics, scope of statistics and limitation of statistics. ಈ ಚಾಪ್ಟರ್ ಅಲ್ಲಿ ನಿಮಗೆ 14 marks question ಬರಲ್ಲ. It is only limited for 2 marks and 6 marks. So unit 2 you have classification and tabulation of data. So unit 2 8 hours allot agide. So in this unit you are going to learn collection of data ಬಗ್ಗೆ ಓದ್ತೀರಾ, meaning how you are going to collect the data, types of data ಓದ್ತೀರಾ. Then you learn census and sampling technique that you are going to use mainly to collect the data. Then classification of data, ಕಲೆಕ್ಟ್ ಮಾಡಿರೋ ಡೇಟಾನ ಯಾವ ಥರ ಡಿವೈಡ್ ಮಾಡ್ತೀರಾ. ದೆನ್ ಪ್ರಿಪ್ರೇಷನ್ ಆಫ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಯಾವ ಥರ ಮಾಡ್ತೀರಾ, ಮತ್ತು ಕಲೆಕ್ಟ್ ಮಾಡಿರೋ ಡೇಟಾ ಡಿವೈಡ್ ಮಾಡಿರೋ ಡೇಟಾನ ಟೇಬಲ್ ಮುಖಾಂತರ ಯಾವ ಥರ ಪ್ರೆಸೆಂಟ್ ಮಾಡ್ತೀರಾ. ದಟ್ ಓನ್ಲಿ ವಿಲ್ ಬಿ ಕಾಲಿಂಗ್ ಆಸ್ ಎ ಟ್ಯಾಬ್ಯುಲೇಷನ್ ಆಫ್ ಡೇಟಾ ಅಂತ ಕರಿತೀರಾ. ಥರ್ಡ್ ಯೂನಿಟ್ ಇಟ್ ವಿಲ್ ಬಿ ರಿಲೇಟೆಡ್ ಫಾರ್ ಮೆಷರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ. ದಿಸ್ ಯೂನಿಟ್ ಇಸ್ ರಿಲೇಟೆಡ್ ಫಾರ್ ಯು ಫಾರ್ 20 hours ಇರುತ್ತೆ. ದೊಡ್ಡ ಚಾಪ್ಟರ್, ವೆರಿ ಇಂಪಾರ್ಟೆಂಟ್. 2 ಮಾರ್ಕ್ಸು ಇರುತ್ತೆ, 6 ಮಾರ್ಕ್ಸು ಇರುತ್ತೆ, ಜೊತೆಗೆ 14 ಮಾರ್ಕ್ಸು ಇರುತ್ತೆ. ಸಾರಿ, ಪ್ರೀವಿಯಸ್ ಯೂನಿಟ್ 2 ಎಲ್ಲೂ ಕೂಡ ಅಷ್ಟೇ. ಈ ಯೂನಿಟಲ್ಲಿ 2 ಮಾರ್ಕ್ಸು ಇರುತ್ತೆ, 6 ಮಾರ್ಕ್ಸು ಇರುತ್ತೆ, ಜೊತೆಗೆ ನಿಮಗೆ 14 ಮಾರ್ಕ್ಸಲ್ಲಿ ಸೆಕ್ಷನ್ ಎ ಸೆಕ್ಷನ್ ಬಿ ಥರ ಯಾವ ಥರ MTBDಯಲ್ಲಿ ಓದಿದ್ರಲ್ಲ 7 ಮಾರ್ಕ್ಸ್ಗೆ ಆ ಥರ ಕೇಳಬಹುದು ಇಂಡಿವಿಜುವಲ್. ಸೊ ಲೆಟ್ ಅಸ್ ಕಂಟಿನ್ಯೂ ಫಾರ್ ಯುವರ್ ಥರ್ಡ್ ಯೂನಿಟ್. ಸೊ ಮೆಷರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿಯಲ್ಲಿ ಯು ವಿಲ್ ಬಿ ಲರ್ನಿಂಗ್ ಮೀನಿಂಗು, ಡೆಫಿನೇಷನ್ನು, ವಾಟ್ ಆರ್ ದಿ ಟೈಪ್ಸ್ ಆಫ್ ಆವರೇಜಸ್. ಆವರೇಜಸ್ ಇಸ್ ನಥಿಂಗ್ ಬಟ್ ಮೀನಿಂಗ್ ಆಫ್ ಸೆಂಟ್ರಲ್ ಟೆಂಡೆನ್ಸಿನೇ ಇರುತ್ತೆ. ಇದರಲ್ಲಿ ಫಸ್ಟ್ ಒನ್ ನೀವು ಅರ್ಥಮೆಟಿಕ್ ಮೀನ್ ಓದ್ತೀರಾ. ಆ ಮೀನ್ನ ಸಿಂಪಲ್ಲು ಓದ್ತೀರಾ, ವೈಟೆಡ್ ಮೀನು ಓದ್ತೀರಾ. ಎರಡನೇದು ಮೀಡಿಯನ್ನು, ಮೂರನೇದು ಮೋಡ್ ಓದ್ತೀರಾ. ಸೊ ಮೋಡಲ್ಲಿ ನಿಮ್ಮ ಸಿಲೆಬಸ್ಸಲ್ಲಿ ಮಿಸ್ಸಿಂಗ್ ಫ್ರೀಕ್ವೆನ್ಸಿ ಪ್ರಾಬ್ಲಮ್ಸ್ ಇರೋದಿಲ್ಲ. ದೆನ್ ಯು ಲರ್ನ್ ವಾಟ್ ಆರ್ ದಿ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಆಫ್ ಮೀಡಿಯನ್ನು, ಮೋಡು, ಗ್ರಾಫ್ ಮುಖಾಂತರ ಯಾವ ಥರ ರೆಪ್ರೆಸೆಂಟ್ ಮಾಡ್ತೀರಾ ಅನ್ನೋದಿರುತ್ತೆ. ಇದರಲ್ಲಿ ಗ್ರಾಫ್ ಇರುತ್ತೆ ವಿಚ್ ಈಸ್ ಆಸ್ಕಿಂಗ್ ಯು ಫಾರ್, ಅದನ್ನು ನಿಮಗೆ ಸೆಕ್ಷನ್ ಸಿಗೆ ಕೇಳ್ತಾನೆ 14 ಮಾರ್ಕ್ಸು. ಅಲ್ಲಿ ಓಗ್ಯೂ ಕರ್ವ್ಸ್ ಕೇಳ್ತಾನೆ, ಅಥವಾ ಹಿಸ್ಟೋಗ್ರಾಮ್ ಕೇಳ್ತಾನೆ, ಸ್ಮೂತ್ ಆ್ಯಂಡ್ ಫ್ರೀಕ್ವೆನ್ಸಿ ಕರ್ವ್ ಯಾವ ಥರ ಮಾಡ್ತೀರಾ, ಮತ್ತು ಫ್ರೀಕ್ವೆನ್ಸಿ ಪಾಲಿಗನ್. ಈ ಚಾಪ್ಟ್ರಲ್ಲಿ ಇದು ಪೂರ್ತಿ ಗ್ರಾಫ್ ಶೀಟಲ್ಲಿ ಮಾಡ್ತೀರಿ. ನೆಕ್ಸ್ಟ್ ಯು ವಿಲ್ ಬಿ ಹ್ಯಾವಿಂಗ್ ಯೂನಿಟ್ 4 ಮೆಷರ್ಸ್ ಆಫ್ ಡಿಸ್ಪರ್ಷನ್ ಆ್ಯಂಡ್ ಸ್ಕ್ಯೂನೆಸ್ ಇದೆ. ದಿಸ್ ಚಾಪ್ಟರ್ ಇಸ್ ಅಲಾಟೆಡ್ ಫಾರ್ ಯು ಫಾರ್ 15 hours. ಸೊ ಇದರಲ್ಲಿ ಕೂಡ ಅಷ್ಟೇ 2 ಮಾರ್ಕ್ಸು ಇರುತ್ತೆ, 6 ಮಾರ್ಕ್ಸು ಇರುತ್ತೆ, ಜೊತೆಗೆ 14 ಮಾರ್ಕ್ಸು ಇರುತ್ತೆ. ಇಲ್ಲಿ ಯು ವಿಲ್ ಬಿ ಲರ್ನಿಂಗ್ ಮೀನಿಂಗ್ ಆ್ಯಂಡ್ ಡೆಫಿನೇಷನ್ನು. ದೆನ್ ಯು ಲರ್ನ್ ಅಂಡರ್ ದಟ್ ಫಸ್ಟ್ ಒನ್ ಡಿಸ್ಪರ್ಷನಲ್ಲಿ ರೇಂಜ್ ಓದ್ತೀರಾ, ಕ್ವಾರ್ಟಲ್ ಡಿವಿಯೇಷನ್ ಓದ್ತೀರಾ, ಮೀನ್ ಡಿವಿಯೇಷನ್ನು, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆ್ಯಂಡ್ ಕೋಎಫಿಷಿಯಂಟ್ ಆಫ್ ವೇರಿಯೇಷನ್ನು. ದೆನ್ ಯು ಲರ್ನ್ ಸ್ಕ್ಯೂನೆಸ್ಸು. ಸ್ಕ್ಯೂನೆಸ್ದು ಮೀನಿಂಗ್ ಓದ್ತೀರಾ, ಯೂಸಸ್ಸು, ಪ್ರಾಬ್ಲಮ್ಸು ಆನ್ ಕಾಲ್ ಪಿಯರ್ಸನ್ ಕೋಎಫಿಷಿಯಂಟ್ ಆಫ್ ಸ್ಕ್ಯೂನೆಸ್ಸು. ಈ ಸ್ಕ್ಯೂನೆಸ್ಸು ದಿಲ್ ಬಿ ಆಸ್ಕಿಂಗ್ ಯು ಪ್ರಾಬ್ಲಮ್ ಫಾರ್ 2 ಮಾರ್ಕ್ಸು ಕೇಳ್ತಾನೆ, 6 ಮಾರ್ಕ್ಸು ಕೇಳ್ತಾನೆ, 14 ಮಾರ್ಕ್ಸು ಕೇಳ್ತಾನೆ. ವೆರಿ ಇಂಪಾರ್ಟೆಂಟ್ ಚಾಪ್ಟರು. ನೆಕ್ಸ್ಟ್ ಯು ಹ್ಯಾವ್ ಯೂನಿಟ್ 5 ಇಂಡೆಕ್ಸ್ ನಂಬರ್ಸು. ಈ ಚಾಪ್ಟರ್ ಈಸ್ ಅಲಾಟೆಡ್ ಫಾರ್ 10 hours. Under this you will be learning what is the meaning and definition, ಮತ್ತು what are the uses of index numbers, what is the classification, how you are going to construct index number, what are the method that you are going to use to construct index numbers. So ಇದರಲ್ಲಿ ಮೆಥಡ್ಸ್ ಇದೆ. ಸಿಂಪಲ್ ಅಗ್ರಿಗೇಟಿವ್ ಮೆಥಡು, ಸಿಂಪಲ್ ಆವರೇಜ್ ಆಫ್ ಪ್ರೈಸ್ ರಿಲೇಟಿವ್ ಮೆಥಡು,
weighted index ಮೆಥಡು, ದೆನ್ ಫಿಶರ್ ಐಡಲ್ ಮೆಥಡು. ಇದು ಇನ್ಕ್ಲೂಡಿಂಗ್ TRT ಮತ್ತು FRT 100% ನಿಮಗೆ 14 ಮಾರ್ಕ್ಸಲ್ಲಿ ಕೇಳ್ತಾನೆ. ಈ ಚಾಪ್ಟರ್ ಕೂಡ ಅಷ್ಟೇ, ಮಾಡೋದು ಈಸಿನೆಸ್ ತುಂಬ ಈಸಿಯಾಗಿರುತ್ತೆ. ಬಟ್ 2 ಮಾರ್ಕ್ಸು ಇರುತ್ತೆ, 6 ಮಾರ್ಕ್ಸು ಇರುತ್ತೆ, 14 ಮಾರ್ಕ್ಸು ಇರುತ್ತೆ. ಈ TRT ಮತ್ತು FRT ಎಲ್ಲ ಕ್ವಶನ್ ಪೇಪರ್ ಈ ಎಲ್ಲ ವರ್ಷದ್ರಲ್ಲೂ ಇರುತ್ತೆ. ಕಂಪಲ್ಸರಿ ಪೇಪರ್ ಇದು ಕ್ವಶನ್. ಇಟ್ ವಿಲ್ ಬಿ ಕಮಿಂಗ್ ಅಂಡರ್ ದಿಸ್ ಚಾಪ್ಟರ್. ದ ಲಾಸ್ಟ್ ಯು ವಿಲ್ ಬಿ ಲರ್ನಿಂಗ್ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಂದರೆ ಏನು, ಇದಕ್ಕೆ ರಿಲೇಟೆಡ್ ಆಗಿರೋ ಪ್ರಾಬ್ಲಮ್. ದಿಸ್ ಇಸ್ ಯುವರ್ ಸಿಲೆಬಸ್. ನಾವು ಲೆಟ್ ಅಸ್ ಮೂವ್ ಫಾರ್ ಯುವರ್ ಫಸ್ಟ್ ಚಾಪ್ಟರ್, ಇಂಟ್ರೊಡಕ್ಷನ್ ಟು ಸ್ಟ್ಯಾಟಿಸ್ಟಿಕ್ಸ್. ಸೊ ಸ್ಟ್ಯಾಟಿಸ್ಟಿಕ್ಸ್ ಅಂದರೆ ಏನು ಅಂದರೆ, ಇಟ್ ಈಸ್ ನಥಿಂಗ್ ಬಟ್ origin it has come from your previous only, from the human being, that is from the human civilization. ಮನುಷ್ಯರು ಯಾವಾಗಿಂದ ಇದ್ದಾರೋ ಅಲ್ಲಿಂದಾನೇ ಸ್ಟ್ಯಾಟಿಸ್ಟಿಕ್ಸ್ ಅನ್ನೋದು, ವೇರ್ ಯು ವಿಲ್ ಬಿ ಹ್ಯಾವಿಂಗ್, ಯು ವಿಲ್ ಬಿ ಕಾಲಿಂಗ್ ದಟ್ ಆಸ್ ಎ, ಸೊ ಇದನ್ನು ಕನ್ನಡದಲ್ಲಿ ಸಂಖ್ಯಾಶಾಸ್ತ್ರ ಅಂತ ಕರೀತಾರೆ. ಸೊ ಇದು ಹಳೆಯ ಕಾಲದಲ್ಲಿ ರಾಜರಾಗಿರ್ಬೋದು, ನಮ್ಮ ಗೌರ್ಮೆಂಟ್ ಆಗಿರ್ಬೋದು, ನಮ್ಮ ಇಂಡಿಯಾ ಬಿಫೋರ್ ಇಂಡಿಪೆಂಡೆನ್ಸ್ ರೂಲ್ ಮಾಡಿರೋದ್ರಾಗಿಂದ ಯಾವ ಥರ ಟ್ಯಾಕ್ಸ್ ಲೆವಿ ಮಾಡೋದು, ಹೌ ಯು ಆರ್ ಗೋಯಿಂಗ್ ಟು ಯೂಸ್, ಏನೇ ಆಗಿರಲಿ ನ್ಯೂಮರಿಕಲ್ ಮನಿ ಯಾವಾಗ ಇಂಟ್ರಡ್ಯೂಸ್ ಆಯಿತೋ, ಎಕ್ಸ್ಚೇಂಜ್ ಆಫ್ ಗೂಡ್ಸು ಮತ್ತು ಸರ್ವಿಸಸ್ ಯಾವಾಗಿಂದ ಆಗಿರುತ್ತೋ ಬಾಟರ್ ಸಿಸ್ಟಮ್, ಅಲ್ಲಿಂದ ಅಂಕಿಅಂಶಗಳ ಶಾಸ್ತ್ರದ ಸಹಾಯದಿಂದ ಯಾವ ಥರ ನಾವು ಒಬ್ಬರಿಂದ ಒಬ್ಬರಿಗೆ ಡೇಟಾನ ಕಲೆಕ್ಟ್ ಮಾಡ್ತಾ ಇದ್ರೆ, ಯಾವ ಥರ ನಾವು ಅದನ್ನು ನೀತಿ ನಿಯಮಗಳು ಪಾಲಿಸಿ ಫಾಲೋ ಮಾಡ್ತೀರಾ ಅಂತ ಯೂಸ್ ಮಾಡ್ತೀವಿ ಸ್ಟ್ಯಾಟಿಸ್ಟಿಕ್ಸು. ಸೊ ಇದು ಇಂಟ್ರಡಕ್ಷನ್ನು. ದ ವರ್ಡ್ ಸ್ಟ್ಯಾಟಿಸ್ಟಿಕ್ಸ್ ಇಟ್ ಹ್ಯಾಸ್ ಬಿನ್ ಡಿರೈವ್ಡ್ ಫ್ರಮ್ ದ ಲ್ಯಾಟಿನ್ ವರ್ಡ್. ಫಸ್ಟ್ ಇದು ಲ್ಯಾಟಿನ್ ವರ್ಡಿಂದ ಬಂತು. ಅವರು ಲ್ಯಾಟಿನಲ್ಲಿ ಇದನ್ನು ಸ್ಟೇಟಸ್ ಅಂತ ಕರೀತಾರೆ. ಇಟಾಲಿಯನ್ನಿಂದ ವರ್ಡಲ್ಲಿ ಇದನ್ನು ಸ್ಟ್ಯಾಟಿಸ್ಟಾ ಅಂತ ಕರೀತಾರೆ. ಜರ್ಮನ್ ವರ್ಡ್ನ ಸ್ಟ್ಯಾಟಿಸ್ಟಿಕ್ ಅಂತ ಕರೀತಾರೆ. ಫ್ರೆಂಚ್ ವರ್ಡ್ ಯು ವಿಲ್ ಬಿ ಕಾಲಿಂಗ್ ದಿಸ್ ಅಸ್ ಎ ಸ್ಟ್ಯಾಟಿಕ್ ಕ್ಯೂ. ಸೊ ಎಲ್ಲಾದರೂ ಅರ್ಥ ಒಂದೇ, ಈಚ್ ಆಫ್ ವಿಚ್ ಎವ್ರಿಥಿಂಗ್ ಇಟ್ ಈಸ್ ಮೀನಿಂಗ್ ಆಫ್ ಪೊಲಿಟಿಕಲ್ ಸ್ಟೇಟ್. ಪೊಲಿಟಿಕಲ್ ಇಸ್ ನಥಿಂಗ್ ಬಟ್ ರಾಜ್ಯದ ಪರಿಸ್ಥಿತಿ, ವೇರ್ ಯು ವಿಲ್ ಬಿ ಕಾಲಿಂಗ್ ದಟ್ ಈಸ್ ಮೈನಾಗಿ ನಮ್ಮ ಪಾಲಿಟಿಕ್ಸ್ ಯಾವ ಥರ ಇರುತ್ತೆ, ರಾಜ್ಯಶಾಸ್ತ್ರ ವೇರ್ ಯು ವಿಲ್ ಬಿ ಕಾಲಿಂಗ್ ಅದರ ಪರಿಸ್ಥಿತಿ ಯಾವ ಥರ ಇರುತ್ತೆ. ಯಾಕಂದರೆ ಬಿಕಾಸ್ earlier days statistics is nothing but used to mainly use for collection of facts. ಅಂದರೆ ಏನಾನ ಒಂದು ರಾ ಡೇಟಾನ, ಯಾವುದ್ರ ಬಗ್ಗೆ ಏನಾನ ಬೇಕಾಗಿರೋ ಮಾಹಿತಿನ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡ್ತಾಯಿದ್ರು. ಅದು ಒಂದು ರಾಜ್ಯಕ್ಕೆ ಸಂಬಂಧಪಟ್ಟಿರೋದು ಅಥವಾ ರಾಜಕೀಯಕ್ಕೆ ಸಂಬಂಧಪಟ್ಟಿರೋದಾಗಿರ್ಬೋದು, ಅಥವಾ ಯಾವುದನ್ನ ಒಂದು ಪೀಪಲ್ಗೆ ರಿಲೇಟೆಡ್ ಆಗಿರ್ಬೋದು, ಅಥವಾ ಈವನ್ ಇಟ್ ಮೇ ಬಿ ಯೂಸ್ ಮೇನ್ಲಿ ಫಾರ್ ಮಿಲ್ಟ್ರಿ ಅವರು ಒಂದು ರೂಲ್ಸು ರೆಗ್ಯುಲೇಷನ್ ಫ್ರೇಮ್ ಮಾಡಬೇಕಂದ್ರೆ ಅವರ ವಿರುದ್ಧ ಪಕ್ಷದವರಾಗಿರ್ಬೋದು ಅಥವಾ ಅವರು ಎನಿಮೀಸು ಯಾವ ಥರ ಇದಾಗಿರೋ, ಅವ್ರು ಯಾವ ಸ್ಟ್ರಾಟಜಿ ಯೂಸ್ ಮಾಡಿ ಸ್ಟ್ರೆಂಥನ್ ಆಗಿದ್ದಾರೆ, ನಾವು ಅವ್ರನ್ನ ಬೀಟ್ ಮಾಡೋದಕ್ಕೆ ಏನು ಮಾಡಬಹುದು ಅಂತ ಅವ್ರ ಹತ್ರಿಂದ ಮಾಹಿತಿ ಕಲೆಕ್ಟ್ ಮಾಡಿ ಅದಕ್ಕೆ ಅನುಗುಣವಾಗಿ ಇವರು ಪಾಲಿಸೀಸ್ನ ರೂಲ್ಸು ರೆಗ್ಯುಲೇಷನ್ಸ್ನ ಮಾಡೋದನ್ನೇ ಏನಂತ ಕರೀತಾರೆ ಅಂದರೆ ಸ್ಟ್ಯಾಟಿಸ್ಟಿಕ್ಸ್ ಅಂತ ಕರೀತಾರೆ. ಸೊ ನಾವು ಲೆಟ್ ಅಸ್ ನೋ ವಾಟ್ ಈಸ್ ದ ಮೀನಿಂಗ್ ಆಫ್ ಸ್ಟ್ಯಾಟಿಸ್ಟಿಕ್ಸು. ಜನರಲ್ ಆಗಿ ಸ್ಟ್ಯಾಟಿಸ್ಟಿಕ್ಸ್ ಇಸ್ ನಥಿಂಗ್ ಬಟ್ ಡೇಟಾ ಫ್ಯಾಕ್ಟ್ಸ್ ಅಂದರೆ ಇರೋದು ಏನು ಮಾಹಿತಿ ಇರುತ್ತೋ ಅಥವಾ ಯಾವುದನ್ನು ನೀವು ಅಳತೆ ಮಾಡ್ತೀರೋ ಅದನ್ನೇ ಸ್ಟ್ಯಾಟಿಸ್ಟಿಕ್ಸ್ ಅಂತ ಕರೀತಾರೆ. ಈವನ್ ಯು ಕ್ಯಾನ್ ಕಾಲ್ ದಟ್ ಆಸ್ ಎ ಅನಾಲಿಸಿಸ್ ಆಫ್ ಫಿಗರ್ಸ್. ಅನಾಲಿಸಿಸ್ ಆಫ್ ಫಿಗರ್ ಅಂದರೆ ಕಂಪೇರ್ ಮಾಡೋದು, ಒಬ್ಬರಿಂದ ಒಬ್ಬರಿಗೆ ಕಂಪೇರ್ ಮಾಡೋದು. ಅದೇನಕ್ಕಾಗಿರ್ಬೋದು ಅಂದರೆ ಫೋರ್ಕಾಸ್ಟಿಂಗ್ ಅಂದರೆ ಮುಂದಾಲೋಚನೆ ಆಗಿರ್ಬೋದು, ಡಯಾಗ್ರಾಮೆಟಿಕ್ ಅಂದರೆ ಏನೇ ಆಗಿರಲಿ ಪಿಕ್ಟೋರಿಕಲ್ ರೆಪ್ರೆಸೆಂಟೇಷನ್ ಮಾಡೋ ಥರ ಆಗಿರ್ಬೋದು, ಅಥವಾ ಗ್ರಾಫ್ ಇದರಲ್ಲಿ ಕಲೆಕ್ಟ್ ಮಾಡಿರೋ ಡೇಟಾನ ಪ್ರೆಸೆಂಟ್ ಮಾಡೋದಕ್ಕೆ ಯೂಸ್ ಮಾಡೋದನ್ನೇ ಯು ವಿಲ್ ಬಿ ಕಾಲಿಂಗ್ ಆಸ್ ಎ ಸ್ಟ್ಯಾಟಿಸ್ಟಿಕ್ಸ್ ಅಂತ ಕರಿತೀರಾ. ಸ್ಟ್ಯಾಟಿಸ್ಟಿಕ್ಸ್ನ ಪ್ಲೂರಲ್ ಸೆನ್ಸಲ್ಲಿ ಏನಂತ ಕರಿತೀರಾ ಅಂದರೆ ಇಟ್ ಈಸ್ ಕನ್ಸರ್ನ್ ವಿತ್ ಕಲೆಕ್ಷನ್, ಪ್ರೆಸೆಂಟೇಷನ್, ಡಿಸ್ಕ್ರಿಪ್ಷನ್ ಆ್ಯಂಡ್ ಅನಾಲಿಸಿಸ್ ಆಫ್ ಡೇಟಾ. ಅಂದರೆ ಮಾಹಿತಿನ ಕಲೆಕ್ಟ್ ಮಾಡ್ಕೊಳ್ತೀರಾ, ಟೇಬಲ್ ಮುಖಾಂತರ ಪ್ರೆಸೆಂಟ್ ಮಾಡ್ತೀರಾ, ಅದರ ಮಾಹಿತಿನ ಕೆಳಗಡೆ ಯಾವುದಕ್ಕೆ ಇದು ಸಂಬಂಧಪಟ್ಟಿದೆ ಅಂತ ವಿವರ ಕೊಡ್ತೀರಾ, ಮತ್ತು ಕಂಪೇರ್ ಮಾಡಿಬಿಟ್ಟು ಎಷ್ಟು ಇವರು ಡಿಫ್ರೆನ್ಸ್ ಇದ್ದಾರೆ ಪರ್ಸೆಂಟೇಜ್ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ. ಎಕ್ಸಾಂಪಲ್, ಇವಾಗ ನೀವು ಇಂಗ್ಲೀಷಲ್ಲಿ 100 ಮಾರ್ಕ್ಸ್ಗೆ ಅಂತ ಇಟ್ಕೊಳ್ಳಿ, ನೀವು 60 ಮಾರ್ಕ್ಸ್ ತೊಗೊಂಡಿದ್ರೆ ಅದನ್ನು ಪರ್ಸೆಂಟೇಜಲ್ಲಿ ಯಾವ ಥರ ಕನ್ವರ್ಟ್ ಮಾಡ್ತೀರಾ ಅಂದರೆ ಬಾಯಲ್ಲಿ ಹೇಳಿದ್ರೆ ಗೊತ್ತಾಗಲ್ಲ. ಏನೇ ಆಗಿರಲಿ ಆ ಕನ್ವರ್ಟ್ ಮಾಡಿರೋದನ್ನ ಯು ಹ್ಯಾವ್ ಟು ಟೆಲ್ ದಟ್ ಇನ್ ಎ ನ್ಯೂಮರಿಕಲ್ ಟರ್ಮ್. ನಂಬರ್ ಸಿಸ್ಟಮಲ್ಲಿ ಹೇಳೋದನ್ನೇ ಯು ವಿಲ್ ಬಿ ಕಾಲಿಂಗ್ ಆಸ್ ಎ ಸ್ಟ್ಯಾಟಿಸ್ಟಿಕ್ಸ್.
ಕಲೆಕ್ಟ್ ಮಾಡಿರೋ ಡೇಟಾ ಆಗಿರಲಿ, ಆಬ್ಜೆಕ್ಟ್ ಆಗಿರಲಿ, ಏನೇ ಆಗಿರಲಿ, ಯು ಆರ್ ಗೋಯಿಂಗ್ ಟು ಪ್ರೆಸೆಂಟ್ ದಟ್ ಇನ್ ಎ ನ್ಯೂಮರಿಕಲ್ ಫಾರ್ಮ್. ಅದನ್ನೇ ಯು ವಿಲ್ ಬಿ ಕಾಲಿಂಗ್ ಆಸ್ ಎ ಸ್ಟ್ಯಾಟಿಸ್ಟಿಕ್ಸ್. ಇದು ಪ್ಲೂರಲ್ ಸೆನ್ಸಲ್ಲಿ. ಹಂಗಾರೆ ಸಿಂಗುಲರ್ ಸೆನ್ಸಲ್ಲಿ ಏನು? ಸ್ಟ್ಯಾಟಿಸ್ಟಿಕ್ಸ್ ಅಂದರೆ ಅರ್ಥ ಏನು ಅಂದರೆ, ಸ್ಟ್ಯಾಟಿಸ್ಟಿಕ್ಸ್ ಇಟ್ ಈಸ್ ನಥಿಂಗ್ ಬಟ್ ದಿ ಸೈನ್ಸ್ ಆಫ್ ಕಲೆಕ್ಷನ್. ಯಾಕಂದರೆ ಸ್ಟ್ಯಾಟಿಸ್ಟಿಕ್ಸಲ್ಲಿ ನಾವೇ ಏನು ಸೃಷ್ಟಿ ಮಾಡೋದಿಲ್ಲ. ಸೈನ್ಸ್ ಅಂದರೆ ನಮಗೆ ಗೊತ್ತು ಆಲ್ರೆಡಿ ಇರುವಂತಹದ್ದೇ. ವಿಜ್ಞಾನ ಅಂದರೆ ಏನು ನೇಚರಲ್ಲಿರುತ್ತೋ ಅಕಾರ್ಡಿಂಗ್ ಟು ದಟ್ ಯು ಆರ್ ಗೋಯಿಂಗ್ ಟು ಕಲೆಕ್ಟ್ ಸಿಸ್ಟಮ್ಯಾಟಿಕ್ ವೇ. ಹಾಗಾಗಿ ಸೈನ್ಸ್ ಆಫ್ ಕಲೆಕ್ಷನ್ ಅಂದರೆ ರಾ ಡೇಟಾ ಏನಿರುತ್ತೋ ಅದೇ ಪ್ರಕಾರ ಕಲೆಕ್ಟ್ ಮಾಡ್ತೀರಾ. ಆರ್ಗನೈಸೇಷನ್ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಅನಾಲಿಸಿಸ್ ಮಾಡಿ ಅದನ್ನು ಇಂಟರ್ಪ್ರಿಟ್ ಮಾಡ್ತೀರಾ. ಇಂಟರ್ಪ್ರಿಟ್ ಈಸ್ ನಥಿಂಗ್ ಬಟ್ ಪ್ರೆಸೆಂಟೇಷನ್ ಮಾಡ್ತೀರಾ. ದಟ್ ಈಸ್ ದ ಮೀನಿಂಗ್ ಆಫ್ ಯುವರ್ ಸ್ಟ್ಯಾಟಿಸ್ಟಿಕ್ಸ್ ಇನ್ ಸಿಂಗುಲರ್ ಸೆನ್ಸ್. Next, let us learn what is the definition of statistics. Definition of statistics is nothing but, here I have taken two authors according to Boole. Boole prakara statistics andre enu andre, he has defined statistics are numerical statement of facts in any department of inquiry placed in relation to each other. ಅಂದರೆ ಸ್ಟ್ಯಾಟಿಸ್ಟಿಕ್ಸ್ ನಾನು ಅವಾಗೇ ಹೇಳಿದ್ದೀನಿ, ಅದು ಸಂಖ್ಯೆಶಾಸ್ತ್ರ. ಸಂಖ್ಯೆ ಅಂದರೆ ಪ್ರತಿಯೊಂದು ಸಂಖ್ಯೆಯಲ್ಲಿರುತ್ತೆ, 1 2 3 ಥರನೇ ಇರುತ್ತೆ. ನ್ಯೂಮರಿಕಲ್ ಪ್ರೆಸೆಂಟೇಷನ್ ಆಗಿರುತ್ತೆ. ಅದು ಯಾವ ಡಿಪಾರ್ಟ್ಮೆಂಟೇ ಆಗಿರ್ಬೋದು. ಇದು ಇನ್ನೊಬ್ಬರಿಂದ ಯಾವ ಥರ ಭಿನ್ನವಾಗಿದೆ ಅಂತ ತೋರಿಸ್ಕೊಳ್ಳೋದಕ್ಕೆ ಪ್ರೆಸೆಂಟ್ ಮಾಡ್ತಾರೆ. ಇದು ಬೌಲೆ ಪ್ರಕಾರ ಡೆಫಿನೇಷನ್ನು. ದೆನ್ ಲೆಟ್ ಅಸ್ ನೋ ಅಕಾರ್ಡಿಂಗ್ ಟು ಕ್ರಾಸ್ಟನ್ ಆ್ಯಂಡ್ ಕೌಡನ್, ಹಿ ಡಿಫೈನ್ ಸ್ಟ್ಯಾಟಿಸ್ಟಿಕ್ಸ್ ದಟ್ ಈಸ್ ಸೈನ್ಸ್ ಆಫ್ ಕಲೆಕ್ಷನ್, ಪ್ರೆಸೆಂಟೇಷನ್, ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್ ಆಫ್ ನ್ಯೂಮರಿಕಲ್ ಡೇಟಾ. ಸೊ ಇವ್ರ ಪ್ರಕಾರ ಏನು ಅಂದರೆ ಸ್ಟ್ಯಾಟಿಸ್ಟಿಕ್ಸು ಸೈನ್ಸ್ ಆಫ್ ಕಲೆಕ್ಟ್ ಅಂದರೆ ಸಿಸ್ಟಮ್ಯಾಟಿಕ್ ಆಗಿ ಡೇಟಾನ ಕಲೆಕ್ಟ್ ಮಾಡುತ್ತೆ, ಪ್ರೆಸೆಂಟ್ ಮಾಡಿ, ಕಂಪೇರ್ ಮಾಡಿ, ಇಂಟರ್ಪ್ರಿಟ್ ಮಾಡುತ್ತೆ. ಅಂದರೆ ಇಟ್ ಈಸ್ ಗೋಯಿಂಗ್ ಟು ಟೆಲ್ ಹೌ ಇಟ್ ಈಸ್ ಡಿಫ್ರೆಂಟ್ ಫ್ರಮ್ ಅದರ್ಸ್ ಅನ್ನೋದ್ರ ಬಗ್ಗೆ ನೋಟ್ ಹೇಳುತ್ತೆ. ದಿಸ್ ಇಸ್ ಅಕಾರ್ಡಿಂಗ್ ಟು ಕ್ರೋಸ್ಟನ್. ಇದು ವೈ ಆಮ್ ಗಿವಿಂಗ್ ದಿಸ್ ಡೆಫಿನೇಷನ್ ಮೀನ್ಸ್ ಬಿಕಾಸ್ ಸುಮಾರು ಕ್ವೆಶನ್ ಪೇಪರಲ್ಲಿ ಡೈರೆಕ್ಟಾಗಿ ಅವ್ನು ಕೇಳಿದ್ದಾನೆ, ಡಿಫೈನ್ ಸ್ಟ್ಯಾಟಿಸ್ಟಿಕ್ಸ್ ಅಕಾರ್ಡಿಂಗ್ ಟು ಹೊರೇಸ್ ಸೆಕ್ರಿಸ್ಟ್ ಅಂತ ಕೇಳಿದ್ದಾನೆ 2 ಮಾರ್ಕ್ಸ್ಗೆ. ಹಾಗಾಗಿ ಇದು ಡೆಫಿನೇಷನ್ ದೊಡ್ಡದಾಗಿದ್ರೂ ಕೇಳಿರೋದಕ್ಕೋಸ್ಕರ ಈ ಡೆಫಿನೇಷನ್ ಕೂಡ ತೊಗೊಂಡಿದ್ದೀನಿ. ಪ್ಲೀಸ್ ನಾನು ಹೇಳಿರೋಂಥ ಇವೆಲ್ಲನೂ ನಿಮ್ಮ ನೋಟ್ಸಲ್ಲಿ ಬರ್ಕೋಬೇಕು, ಬಿಕಾಸ್ ದಿಸ್ ಇಸ್ ಆಲ್ ವೆರಿ ಇಂಪಾರ್ಟೆಂಟ್. ಸೊ ಅಕಾರ್ಡಿಂಗ್ ಟು ಹೊರೇಸ್ ಸೆಕ್ರಿಟ್ಸ್, ಸ್ಟ್ಯಾಟಿಸ್ಟಿಕ್ಸ್ ಇಸ್ ಡಿಫೈನ್ಡ್ ಆ್ಯಸ್ ಅಗ್ರಿಗೇಟ್ ಆಫ್ ಫ್ಯಾಕ್ಟ್ಸ್. ಅಗ್ರಿಗೇಟ್ ಅಂದರೆ ಕಲೆಕ್ಟಿವ್, ಎಲ್ಲ ಒಟ್ಟಿಗೆ. ಅಫೆಕ್ಟೆಡ್ ಟು ಮಾರ್ಕ್ ಎಕ್ಸ್ಟೆಂಡ್ ಅಂದರೆ ಯಾವುದೋ ಒಂದ್ರ ಬಗ್ಗೆ ಡಿಪೆಂಡ್ ಆಗಿರ್ತೀರಾ. ಅದು ಏನಾಗಿರ್ಬೋದು, ಇಟ್ ಮೇ ಬಿ ಮಲ್ಟಿಪ್ಲಿಸಿಟಿ ಆಫ್ ಕಾಸಸ್, ಬೇರೆ ವಿಭಿನ್ನವಾದ ಅರ್ಥಗಳಿರ್ಬೋದು. ನ್ಯೂಮರಿಕಲಿ ಎಕ್ಸ್ಪ್ರೆಸ್ಡ್, ಎನ್ಯುಮರೇಟೆಡ್ ಆರ್ ಎಸ್ಟಿಮೇಟೆಡ್, ಅಂದಾಜಲ್ಲಿರ್ಬೋದು ಅಥವಾ ಎಕ್ಸಿಸ್ಟಿಂಗ್ ಆಗಿರ್ಬೋದು. ಇಟ್ ವಿಲ್ ಬಿ ರಿಲೇಟೆಡ್ ಫಾರ್ ಸಮ್ ರೀಸನಬಲ್ ಸ್ಟ್ಯಾಂಡರ್ಡ್, ಯಾವುದೋ ಒಂದು ರೀಸನ್ನಾಗಿ ಯೂಸ್ ಆಗಿರುತ್ತೆ. ಅಕ್ಯುರೆಸಿ ಆಗಿರುತ್ತೆ. ಅಕ್ಯುರೆಸಿ ಅಂದರೆ 100% ಕರೆಕ್ಟ್ ಆಗಿರುತ್ತೆ. ಕಲೆಕ್ಟೆಡ್ ಇನ್ ಎ ಸಿಸ್ಟಮ್ಯಾಟಿಕ್ ಮ್ಯಾನರ್, ಸಿಸ್ಟಮ್ ಆಗಿ ಒಂದು ಪದ್ಧತಿ ಪ್ರಕಾರ ಒಂದು ಸಿಸ್ಟಮ್ ಫಾಲೋ ಮಾಡ್ಕೊಂಡು ಕಲೆಕ್ಟ್ ಮಾಡಿರ್ತೀರ. ಕಲೆಕ್ಟ್ ಮಾಡಿರೋದು ಏನಕ್ಕೋಸ್ಕರ ಅಂದರೆ ಫಾರ್ ಎ ಪ್ರೀ ಡಿಟರ್ಮೈನ್ಡ್ ಪರ್ಪಸ್. ಪ್ರೀ ಡಿಟರ್ಮೈನ್ಡ್ ಅಂದರೆ ಮೊದಲೇ ಮುಂದಾಲೋಚನೆ, ಮುಂದೆ ಏನಾಗ್ಬೋದು ಅಂತ ಇವಾಗೇ ಅದ್ರ ಬಗ್ಗೆ ಮಾಹಿತಿ ತಗೊಂಡು ಮುಂದಕ್ಕೆ ಅದನ್ನು ಕಂಪೇರ್ ಮಾಡ್ಕೊಂಡು ಪ್ರೊಡ್ಯೂಸ್ ಮಾಡೋದನ್ನ ಯು ವಿಲ್ ಬಿ ಕಾಲಿಂಗ್ ಆಸ್ ಎ ಸ್ಟ್ಯಾಟಿಸ್ಟಿಕ್ಸ್. ದಟ್ ಈಸ್ ಪ್ರೀ-ಡಿಟರ್ಮೈನ್ಡ್ ಪರ್ಪಸ್ ಆ್ಯಂಡ್ ಪ್ಲೇಸ್ಡ್ ಇನ್ ರಿಲೇಷನ್ ಟು ಈಚ್ ಅದರ್. ಬೇರೆ ಇದ್ರ ಬಗ್ಗೆ ಕಂಪೇರ್ ಮಾಡಿ ಮುಂದಾಲೋಚನೆಗೆ ಬಳಸುವಂತಹ ಸಂಖ್ಯಾಶಾಸ್ತ್ರನೇ ಯು ವಿಲ್ ಬಿ ಕಾಲಿಂಗ್ ಆಸ್ ಎ ಸ್ಟ್ಯಾಟಿಸ್ಟಿಕ್ ಅಕಾರ್ಡಿಂಗ್ ಟು ಹೊರೇಸ್ ಸೆಕ್ರಿಟ್ಸ್. So let us know now what are the characteristics of statistics. So first characteristics of statistics is nothing but it is an aggregate of facts. Aggregate of facts is nothing but ಏನೇ ಆಗಿದ್ರೂ ಒಂದಕ್ಕೆ ರಿಲೇಟೆಡ್ ಆಗಿಲ್ಲ, ಒಂದಕ್ಕಿಂತ ಜಾಸ್ತಿ ರಿಲೇಟೆಡ್ ಆಗಿರೋಂಥ ಡೇಟಾನ ಏನಂತ ಕರಿತೀರಾ ಅಂದರೆ ಅಗ್ರಿಗೇಟ್ ಆಫ್ ಫ್ಯಾಕ್ಟ್ಸ್ ಅಂತ ಕರಿತೀರಾ. ಎರಡನೇದು, ಇಟ್ ಈಸ್ ಅಫೆಕ್ಟೆಡ್ ಟು ಎ ಮಾರ್ಕ್ಡ್ ಎಕ್ಸ್ಟೆಂಡ್ ಬೈ ಮಲ್ಟಿಪ್ಲಿಸಿಟಿ ಆಫ್ ಕಾಸಸ್. ಅವಾಗೆ ನಾನು ಹೇಳಿದೆ ನೋಡಿ, ಸೆಕ್ರೆಟ್ಸ್ ಈ ಪ್ರೀವಿಯಸ್ ಇದೆ ನೋಡಿ, ಇದ್ರದ್ದು ಡೆಫಿನೇಷನಲ್ಲೇ ತೊಗೊಂಡಿದ್ದೆ ನೋಡಿ. ಕ್ಯಾರೆಕ್ಟರಿಸ್ಟಿಕ್ಸ್ ಇಲ್ಲೇ ಬರುತ್ತೆ. ಫಸ್ಟ್ ಒನ್ ಅಗ್ರಿಗೇಟ್ ಆಫ್ ಫ್ಯಾಕ್ಟ್ಸು ಇಲ್ಲಿದೆ ನೋಡಿ, ಸೇಮ್ ಅದನ್ನೇ ಡಿಫೈನ್ ಮಾಡ್ಕೊಂಡು ಯು ಕ್ಯಾನ್ ಟೇಕ್ ಇಟ್ ಆಸ್ ಎ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸ್ಟ್ಯಾಟಿಸ್ಟಿಕ್ಸು. ಅಫೆಕ್ಟೆಡ್ ಟು ಡೆ ಮಾರ್ಕ್ ಎಕ್ಸ್ಟೆಂಡ್ ಬೈ ಮಲ್ಟಿಪ್ಲಿಸಿಟಿ ಆಫ್ ಕಾಸಸ್ ಇಸ್ ನಥಿಂಗ್ ಬಟ್, ಸೊ ಇಲ್ಲಿ ಒಂದು ಫ್ಯಾಕ್ಟರ್ಗೆ ಇಂಟರಾಕ್ಷನ್ ಇರಲ್ಲ, ಯು ವಿಲ್ ಬಿ ಹ್ಯಾವಿಂಗ್ ಪ್ಲೆಂಟಿ. ಎಕ್ಸಾಂಪಲ್ ಏನಂದರೆ statistics of yield of paddy, it is a result of factors such as fertility of soil, amount of rainfall, quality of seed, quantity of fertilizer used,
ಎಲ್ಲನೂ. ಅಂದರೆ ಏನಂದರೆ ಒಂದು ಬೆಳೆ ಬೆಳಿಬೇಕಂದ್ರೆ ನಮಗೆ ಬಂದಿರೋ ಅಂಥ ಧಾನ್ಯ ಯಾವ ರೀತಿಯಾಗಿ ಬಂದಿರುತ್ತಂದರೆ ಅದರಿಂದ ಬೇರೆ ಬೇರೆ ಬಲವಾದ ಕಾರಣಗಳಿರುತ್ತೆ. ಅದೇನಾಗಿರ್ಬೋದು, ಸಾಯಿಲ್ ಫರ್ಟಿಲಿಟಿಯಿಂದ ಬೆಳೆ ಚೆನ್ನಾಗಿ ಬಂದಿರ್ಬೋದು, ಅಥವಾ ರೈನ್ಫಾಲ್ ಮಳೆ ಬಂದಿರೋದು ಟೈಮ್ ಕರೆಕ್ಟಾಗಿ ಮಳೆ ಬಂದಿರೋಕ್ಕೆ ಬೆಳೆ ಚೆನ್ನಾಗಿ ಬಂದಿರ್ಬೋದು, ಅಥವಾ ನಾನು ಯೂಸ್ ಮಾಡಿರೋ ಸೀಡ್ಸ್ ಚೆನ್ನಾಗಿರ್ಬೋದು, ಒಳ್ಳೆ ಕ್ವಾಲಿಟಿ ಇರ್ಬೋದು, ಅದರಿಂದ ಬೆಳೆ ಚೆನ್ನಾಗಿ ಬಂದಿರ್ಬೋದು, ಅಥವಾ ಫರ್ಟಿಲೈಸರ್ ಟೈಮ್ಗೆ ಗೊಬ್ಬರ ಹಾಕ್ತಾಯಿದ್ದೆ ಅದರಿಂದ. ಅಂದರೆ ವಿಧವಾದ ಕಾರಣಗಳಿಂದ ನಾನು ಕಲೆಕ್ಟ್ ಮಾಡಿರೋ ಡೇಟಾ ಅಥವಾ ಫ್ಯಾಕ್ಟರುಗಳು ಏನಾಗಿರುತ್ತೆ ಅಂದರೆ ಎಕ್ಸಾಕ್ಟಾಗಿದೆ ಅನ್ನೋದ್ರ ಬಗ್ಗೆ ಹೇಳುವಂಥದ್ದು ಇದು. ನೆಕ್ಸ್ಟ್ ಯು ವಿಲ್ ಬಿ ಹ್ಯಾವಿಂಗ್ ಸ್ಟ್ಯಾಟಿಸ್ಟಿಕ್ಸ್ ಕ್ಯಾರೆಕ್ಟರ್ ಏನು ಅಂದರೆ ನ್ಯೂಮರಿಕಲಿ ಎಕ್ಸ್ಪ್ರೆಸ್ಡ್. ಅಂದರೆ ಏನೇ ಆಗಿರಲಿ ಎವ್ರಿಥಿಂಗ್ ವಿಲ್ ಬಿ ಎಕ್ಸ್ಪ್ರೆಸ್ಡ್ ಇನ್ ನಂಬರ್ಸ್, ನ್ಯೂಮರಿಕಲಿ ಎಕ್ಸ್ಪ್ರೆಸ್ ಆಗಿರುತ್ತೆ. ಅದಕ್ಕೆ ಇದು ಕೂಡ ಒಂದು ಲಕ್ಷಣ. ನೆಕ್ಸ್ಟು ಎನ್ಯುಮಿನೇಟೆಡ್ ಆರ್ ಎಸ್ಟಿಮೇಟೆಡ್ ಅಕಾರ್ಡಿಂಗ್ ಟು ರೀಸನಬಲ್ ಸ್ಟ್ಯಾಂಡರ್ಡ್ ಆಫ್ ಅಕ್ಯುರಸಿ. ಅಂದರೆ ಇಲ್ಲಿ ಯಾವುದೇ ಫ್ಯಾಕ್ಟ್ಸ್ ಇರಲಿ ಏನೇ ಆಗಿರಲಿ ನೀವು ಡೈರೆಕ್ಟಾಗಿ ಅವ್ರ ಹತ್ರದಿಂದನೇ ಕಲೆಕ್ಟ್ ಮಾಡ್ತಾರೆ. ಕಲೆಕ್ಟೆಡ್ ಫ್ರಮ್ ದ ಫೀಲ್ಡ್ ಅಂದರೆ ಒರಿಜಿನಲ್ ಸೋರ್ಸಿಂದನೇ ಕಲೆಕ್ಟ್ ಮಾಡಿರ್ತೀರ. ಯಾವುದೇ ರೀತಿಯಾದ ಊಹಾಪೋಹಗಳಿರಲ್ಲ. 100% ಏನಾಗಿರುತ್ತೆ ಅಂದರೆ ಡೇಟಾ ಅಕ್ಯುರೇಟ್ ಆಗಿರುತ್ತೆ, ಅಕ್ಯುರಸಿ. ಅದಕ್ಕೆ ಇದನ್ನು ಒಂದು ಲಕ್ಷಣ ಅಂತ ಕರಿತೀರಾ. ನೆಕ್ಸ್ಟ್ ಯು ವಿಲ್ ಬಿ ಹ್ಯಾವಿಂಗ್ ಕಲೆಕ್ಟೆಡ್ ಇನ್ ಎ ಸಿಸ್ಟಮ್ಯಾಟಿಕ್ ಮ್ಯಾನರ್. ಒಂದು ರೂಲ್ಸು ರೆಗ್ಯುಲೇಷನ್ ಸಿಸ್ಟಮ್ ಪ್ಲ್ಯಾನ್ಡ್ ಆಗಿ ಒಂದು ಸಿಸ್ಟಮ್ ಫಾಲೋ ಮಾಡ್ತೀರಿ, ಸ್ಟೆಪ್ಸು. ಸೊ ದ ಡೇಟಾ ವಿಲ್ ಬಿ ಕಲೆಕ್ಟೆಡ್ ಅಕಾರ್ಡಿಂಗ್ ಟು ಸ್ಟ್ಯಾಟಿಸ್ಟಿಕ್ಸ್ ಇನ್ ದಟ್ ಸ್ಟೆಪ್ ಓನ್ಲಿ, ಫಾಲೋಯಿಂಗ್ ದ ಸ್ಟೆಪ್ಸ್ ಓನ್ಲಿ. ದೆನ್ ಕಲೆಕ್ಟೆಡ್ ಫಾರ್ ಎ ಪ್ರೀ ಡಿಟರ್ಮೈನ್ಡ್ ಪರ್ಪಸ್. ಅಂದರೆ ನಾವೇನಕ್ಕೆ ಡೇಟಾ ಅದು ಕಲೆಕ್ಟ್ ಮಾಡ್ತೀರಂದರೆ ಏನೋ ಒಂದಕ್ಕೆ ಸಲ್ಯೂಷನ್ ಕಂಡುಹಿಡಿಯೋದಕ್ಕೆ. ಅಂದರೆ ಸುಮ್ಮನೆ ಕಲೆಕ್ಟ್ ಮಾಡಲ್ಲ. ಯು ಆರ್ ಗೋಯಿಂಗ್ ಟು ಕಲೆಕ್ಟ್ ದ ಡೇಟಾ ಮೇನ್ಲಿ ಫಾರ್ ಸಮ್ ಯೂಸ್ಫುಲ್ನೆಸ್, ನಾಟ್ ಫಾರ್ ಸಮ್ waste of this one. So you can call that as a data that you have been collected. It is for some predetermined purpose. Already adilla ಏನೋ ಒಂದು ಪ್ರಾಬ್ಲಮ್ ಇದೆ, ಆ ಪ್ರಾಬ್ಲಮ್ ಸಲ್ಯೂಷನ್ ಕಂಡುಹಿಡಿಯೋದಕ್ಕೋಸ್ಕರ we are going to collect the data. Then last is nothing but placed in relation to each other. ಏನೇನು ಡೇಟಾ ನೀನು ಕಲೆಕ್ಟ್ ಮಾಡಿರ್ತೀಯೋ ಆ ಡೇಟಾನ ಇನ್ನೊಂದಕ್ಕೆ ಕಂಪೇರ್ ಮಾಡಿರ್ತೀಯ. ಕಂಪೇರ್ ಮಾಡಿ ಅದರಿಂದ ಬಂದಿರುವಂಥ ಸ್ಟಡಿ ಅನಾಲಿಸಿಸ್ ಸ್ಟಡಿನ ನೋಡಿಕೊಂಡು ಯು ಆರ್ ಗೋಯಿಂಗ್ ಟು ಅರೇಂಜ್ what and all the results that you are going to call, that only will be calling as a meaning of statistics anta karitare. So now we'll be learning what are the objectives of statistics. Main agi yake ನಾವು statistics na ಓದ್ತೀರಾ ಅಂತ. The main objective of statistics is nothing but in order to study the population and the variable which helps to make decisions mainly and solve the problems. ಯಾವ ಉದ್ದೇಶಕ್ಕೆ ನಾವು ಸಂಖ್ಯಾಶಾಸ್ತ್ರ ಓದ್ತೀರಿ ಅಂದರೆ in order to study the population, ಜನಸಂಖ್ಯೆ ಎಷ್ಟಿದೆ ಅದರ ಮೇಲೆ ಎಷ್ಟು ಡಿಪೆಂಡ್ ಆಗಿದ್ದಾರೆ, ಮತ್ತು ಅದರಿಂದ ಏನೇನು ತೀರ್ಮಾನಗಳು ತಗೋಬೇಕು, ಏನೇನು ಸಮಸ್ಯೆಗಳು ಬರುತ್ತೆ, ಸಮಸ್ಯೆನ ಯಾವ ಥರ ಬಗೆಹರಿಸ್ಕೋಬೋದು ಅನ್ನೋದಕ್ಕೆ ಸ್ಟ್ಯಾಟಿಸ್ಟಿಕ್ಸ್ನ ಸಂಖ್ಯಾಶಾಸ್ತ್ರನ ಓದ್ತೀರಾ. ಫಸ್ಟ್ ಒನ್ ಇಸ್ ನಥಿಂಗ್ ಬಟ್ ಟು ಮೇಕ್ ಸೆನ್ಸ್ ಫ್ರಮ್ ದ ಮಾಸ್ ಆರ್ ಪಾಪ್ಯುಲೇಷನ್. ಅಂದರೆ ಜನಸಂಖ್ಯೆ ಯಾವ ಥರ ಇದೆ, ಹೆಂಗೆ ಬೆಳೀತಾ ಇದೆ, ಡೆತ್ ರೇಟ್ ಏನು, ಬರ್ತ್ ರೇಟ್ ಏನು. ಎಕ್ಸಾಂಪಲ್ ಇವಾಗ ವಿ ಕ್ಯಾನ್ ಯೂಸ್ ಸ್ಟ್ಯಾಟಿಸ್ಟಿಕ್ಸ್ ಇಸ್ ಯೂಸ್ ಮೇನ್ಲಿ ನೌ ಇನ್ ಪ್ಯಾಂಡಮಿಕ್ ಸಿಚುಯೇಷನ್, ದಟ್ ಈಸ್ ಕರೋನಾ ಇಲ್ಲಿ ಹೇಳ್ತಾ ಇದೆ. ದಿನನಿತ್ಯ ಯಾವ್ಯಾವ ಸ್ಟೇಟು ಯಾವ್ಯಾವ ಡಿಸ್ಟ್ರಿಕ್ಕು ಯಾವ ಥರ ಇದೆ, ಎಷ್ಟು ಬೆಳವಣಿಗೆ ಆಗ್ತದೆ, ಎಷ್ಟು ಜನ ಕೋವಿಡಿಂದ ಸತ್ತಿದ್ದಾರೆ, ಎಷ್ಟು ಜನ ಅಡ್ಮಿಟ್ ಆಗಿದೆ, ಎಷ್ಟು ಜನ ಡಿಸ್ಚಾರ್ಜ್ ಆಗಿ, ಇಲ್ಲೂ ಕೂಡ ನಾವು ಸಂಖ್ಯಾಶಾಸ್ತ್ರನೇ ಬಳಸ್ತೀರಿ. ಅದನ್ನು ಯು ಕ್ಯಾನ್ ಟೇಕ್ ಎ ಎಕ್ಸಾಂಪಲ್. ಸೆಕೆಂಡ್ ಇಸ್ ನಥಿಂಗ್ ಬಟ್ ಟು ಟೇಕ್ ಆ್ಯಕ್ಷನ್ ಆನ್ ದ ಬೇಸಿಸ್ ಆಫ್ ಅವೈಲಬಲ್ ಡೇಟಾ. ಅಂದರೆ ಕಲೆಕ್ಟ್ ಮಾಡಿರೋ ಡೇಟಾನ ಅದು ಯಾವ ಪರ್ಪಸ್ಗೆ ಯೂಸ್ ಮಾಡುತ್ತೆ ಅನ್ನೋದ್ರ ಬಳಕೆ ಮಾಡ್ಕೊಳ್ಳೋದನ್ನ ಯು ವಿಲ್ ಬಿ ಕಾಲಿಂಗ್ ಎಸ್ ಎ ಆ್ಯಕ್ಷನ್. ಮೂರನೇದು ಟು ಫೋರ್ಕ್ಯಾಸ್ಟ್ ದ ಫ್ಯೂಚರ್ ಟ್ರೆಂಡ್ ಫ್ರಮ್ ದ ಡೇಟಾ. ಕಲೆಕ್ಟ್ ಮಾಡಿರೋ ಡೇಟಾಯಲ್ಲಿ ಮುಂದೆ ಏನು ಮಾಡಬಹುದು, ವಾಟ್ ಐ ಕ್ಯಾನ್ ಪ್ಲ್ಯಾನ್, ಏನು ಡಿಸಿಷನ್ ತಗೋಬೋದು ಅನ್ನೋದ್ರ ಬಗ್ಗೆ ಫೋರ್ಕ್ಯಾಸ್ಟ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಯಾವುದು, ಸ್ಟ್ಯಾಟಿಸ್ಟಿಕ್ಸ್. ಎಕ್ಸಾಂಪಲ್ ಏನಂದರೆ ಈ ವರ್ಷ ನನಗೆ ಇಷ್ಟು ಮಾರ್ಕ್ಸ್ ಬಂದಿದೆ ಅಂದರೆ ನೆಕ್ಸ್ಟ್ ಇಯರ್ ಎಷ್ಟು ಬರ್ಬೋದು, ಅಂದರೆ ಎಷ್ಟು ಇಂಪ್ರೂವ್ ಮಾಡ್ಬೋದು. ಇಫ್ ಐ ಆಮ್ ಇನ್ ಇನ್ಕ್ರೀಸಿಂಗ್ ಆರ್ಡರ್ ಆಟೋಮೆಟಿಕಲಿ ಫಾರ್ ದ ನೆಕ್ಸ್ಟ್ ಇಯರ್ ಆಲ್ಸೋ ಐ ವಿಲ್ ಬಿ ಇನ್ ಎ ಇನ್ಕ್ರೀಸಿಂಗ್. ಅಂದರೆ ಇವಾಗ ಪ್ರೆಸೆಂಟನ್ನು ನೋಡಿಕೊಂಡು ಫ್ಯೂಚರ್ ಬಗ್ಗೆ ಫೋರ್ಕ್ಯಾಸ್ಟ್ ಮಾಡೋದು, ಅಂದಾಜು ಮಾಡೋದು. ನೆಕ್ಸ್ಟ್ ಫೋರ್ತ್ ಯು ವಿಲ್ ಬಿ ಹ್ಯಾವಿಂಗ್ ಟು ಪ್ರೂವ್ ಅನ್ನೋನ್ ಫ್ರಮ್ ದಿ ನೋನ್ ಡೇಟಾ. ಅಂದರೆ ಗೊತ್ತಿಲ್ಲದಿರೋದನ್ನು ಗೊತ್ತಿರೋ ಡೇಟಾಯಲ್ಲಿ ಕಂಡುಹಿಡಿಯುವಂಥದ್ದು. ಅಂದರೆ ಬಿಕಾಸ್ ಯು ವಿಲ್ ಬಿ ಹ್ಯಾವಿಂಗ್ ಪ್ರಾಬ್ಲಮ್ಸ್ ಲೈಕ್ ಮೀಡಿಯನ್ ಮೋಡ್ ಎಲ್ಲ ಇರುತ್ತೆ. ಸೊ ಒಂದನ್ನು ಬಳಕೆ ಮಾಡಿಕೊಂಡು ಇನ್ನೊಂದನ್ನು ಯಾವ ಥರ ಸಾಲ್ವ್ ಮಾಡೋದು ಅನ್ನೋದನ್ನು ಕಂಡುಹಿಡಿಯೋದಕ್ಕೆ ಸಂಖ್ಯಾಶಾಸ್ತ್ರನ ಯೂಸ್ ಮಾಡ್ತೀರಾ. ದೆನ್
ಟು ಎಕ್ಸಾಮೈನ್ ದ ಚೇಂಜಸ್ ಇನ್ ಪರ್ಟಿಕ್ಯುಲರ್ ಆ್ಯಕ್ಟಿವಿಟಿ. ಏನೇನು ಚೇಂಜಸ್ ಆಗಿದೆ ಅಂದರೆ ಮೊದಲು ಹೆಂಗಿತ್ತು ಇವಾಗ ಹೆಂಗಿದೆ. ಪ್ರೈಸಸ್ ಇವಾಗ ನೋಡ್ಕೊಳ್ಳಿ. ಪ್ರೈಸಸ್ಸು ಇವತ್ತಿನ ದಿನ ಪೆಟ್ರೋಲ್ ಜಾಸ್ತಿ ಆಯಿತು ಅಂತ ಹುಡುಗಿ. ಪೆಟ್ರೋಲ್ ಜಾಸ್ತಿ ಆಗಿದ ತಕ್ಷಣ ಬೇಡಿಕೆ ಯಾವ ಥರ ಆಗಿದೆ, ಜಾಸ್ತಿ ಆಗಿದೆ, ಕಡಿಮೆ ಆಗಿದೆ. ಸೊ ನಂಬರ್ ಸಿಸ್ಟಮ್ನ ಇಟ್ಕೊಂಡು ಪ್ರೈಸಸ್ ಆಗಿರ್ಬೋದು, ಪ್ರಾಡಕ್ಟ್ ಆಗಿರ್ಬೋದು, ಸಿಚುಯೇಷನ್ ಆಗಿರ್ಬೋದು, ಕೀಪಿಂಗ್ ದಟ್ ಇನ್ ಎ ಮೈಂಡ್ ವಾಟ್ ಆರ್ ದ ಸಿಚುಯೇಷನ್ ದಟ್ ಈಸ್ ಚೇಂಜಿಂಗ್ ಇನ್ ದ ಎನ್ವಿರಾನ್ಮೆಂಟ್. ಅದನ್ನು ಎಕ್ಸಾಮೈನ್ ಮಾಡೋದಕ್ಕೆ, ಮಾನಿಟರ್ ಮಾಡ್ಕೊಳ್ಳೋದಕ್ಕೆ ವಿ ಆರ್ ಗೋಯಿಂಗ್ ಟು ಯೂಸ್ ದಿ ಸ್ಟ್ಯಾಟಿಸ್ಟಿಕ್ಸ್ ಇನ್ ಆರ್ಡರ್ ಟು ಡ್ರಾ ದಿ ಕನ್ಕ್ಲೂಷನ್ ಫ್ರಮ್ ದಿ ಇನ್ಫಾರ್ಮೇಷನ್. ಅಂದರೆ ಯಾವುದೋ ಒಂದಕ್ಕೆ ಕನ್ಕ್ಲೂಡ್ ಮಾಡ್ಕೊಳ್ಳೋದಕ್ಕೋಸ್ಕರ ಕೂಡ ಈ ಸ್ಟ್ಯಾಟಿಸ್ಟಿಕ್ಸ್ ಇನ್ಫಾರ್ಮೇಷನ್ನ ಬಳಸ್ಕೊಳ್ತಾರೆ ಟು ಅಸರ್ಟೈನ್ ದ ರಿಲಯಬಿಲಿಟಿ ಆಫ್ ಸ್ಟೇಟ್ಮೆಂಟ್. ರಿಲಯಬಿಲಿಟಿ ಈಸ್ ನಥಿಂಗ್ ಬಟ್ ದಿ ಡಿಪೆಂಡೆಂಟ್. ಅಂದರೆ ನಾವು ಕರೆಕ್ಟಾಗಿ ಮಾಡಿದ್ರಾ ಇಲ್ಲ ಅನ್ನೋದ್ರ ಬಗ್ಗೆ ಪ್ರೂವ್ ಮಾಡ್ಕೊಳ್ಳೋದು ಕೂಡ ಸ್ಟ್ಯಾಟಿಸ್ಟಿಕ್ಸ್ ಯೂಸ್ ಆಗುತ್ತೆ. ಯಾಕಂದರೆ ಕಲೆಕ್ಟ್ ಮಾಡಿರೋ ಡೇಟಾ ಒರಿಜಿನಲ್ ಫೀಲ್ಡಿಂದ ಇರೋದ್ರಿಂದ ಅಕ್ಯುರೆಸಿ ಆಗಿರುತ್ತೆ. ಹಾಗಾಗಿ ಯು ಕ್ಯಾನ್ ಟೆಲ್ ಇಟ್ ಈಸ್ ಅಸರ್ಟೈನ್ ಫಾರ್ ರಿಲಯಬಿಲಿಟಿ. Then last is nothing but to assess the research study in gaining knowledge. ಈ ಸ್ಟ್ಯಾಟಿಸ್ಟಿಕ್ಸ್ ಅನ್ನೋದು ಸೆನ್ಸಸ್ಸಿಂದ ಕಲೆಕ್ಟ್ ಮಾಡಿರ್ತೀರ. ಅಂದರೆ ಮನೆ ಮನೆಗೂ ಹೋಗಿ ಎಷ್ಟು ಜನ ಇದ್ದಾರೆ, ಯಾವ ಥರ ಇದ್ದಾರೆ ಅಂತ ಡೇಟಾ ಎಲ್ಲ ಕಲೆಕ್ಟ್ ಮಾಡಿರ್ತೀರ. ಹಾಗಾಗಿ ಯಾವುದನ್ನು ಸಂಶೋಧನೆ ಮಾಡ್ಕೊಳ್ಳೋದಕ್ಕೋಸ್ಕರನೂ ಅಥವಾ ನಾಲೆಜ್ ಗೇನ್ ಮಾಡ್ಕೊಳ್ಳೋದಕ್ಕೆ ಕೂಡ ಸ್ಟ್ಯಾಟಿಸ್ಟಿಕ್ಸ್ನ ಬಳಕೆ ಮಾಡ್ಕೊಳ್ತಾರೆ. So by this I wish to conclude that statistics is nothing but it is study of knowledge, ಜ್ಞಾನ ಬಗ್ಗೆ ಪಡೆಯೋದು. It deals with different methods of collecting the data. ಕಲೆಕ್ಟ್ ಮಾಡಿರೋದನ್ನ ಕ್ಲಾಸಿಫೈ ಮಾಡುತ್ತೆ, ಕ್ಲಾಸಿಫೈ ಮಾಡಿರೋದನ್ನ ಟೇಬಲ್ ಮುಖಾಂತರ ಪ್ರೆಸೆಂಟ್ ಮಾಡುತ್ತೆ, ಕಂಪೇರ್ ಮಾಡುತ್ತೆ, ಮತ್ತು ಅದನ್ನು ಇಂಟರ್ಪ್ರಿಟ್ ಮಾಡುತ್ತೆ, ಹೌ ಇಟ್ಸ್ ಡಿಫ್ರೆಂಟ್ ಫ್ರಮ್ ಅದರ್ಸ್. ಸೊ ಬೈ ದಿಸ್ ಐ ಆಮ್ ಗೋಯಿಂಗ್ ಟು wishing that statistics application is very important in the field of research. ಸೊ ನೀವೇ ನಾವೇ ಆಗಿರಲಿ ದಿನನಿತ್ಯ ಎಲ್ಲದಕ್ಕೂ ಬಳಸ್ಕೊಳ್ತೀರಿ ಇದನ್ನು. ಅದು ಒಂದು ಕೌಂಟಿಂಗ್ ಆಗಿರ್ಬೋದು, ತಿನ್ನೋದಾಗಿರ್ಬೋದು, ದುಡ್ಡು ವ್ಯವಹಾರ ಆಗಿರ್ಬೋದು, ಏನೇ ಆಗಿರಲಿ ನಮ್ಮ ಪ್ರತಿನಿತ್ಯ ಜೀವನದಲ್ಲಿ ಸಂಖ್ಯಾಶಾಸ್ತ್ರನ ಬಳಕೆ ಮಾಡ್ಕೊಳ್ತೀರಿ. ಸೊ ಬೈ ದಿಸ್ ಐ ಆಮ್ ಗೋಯಿಂಗ್ ಟು ವೈಂಡ್ ಅಪ್ ದಿಸ್ ಸೆಷನ್. ಸ್ಟೂಡೆಂಟ್ಸ್ ಯಾವುದು ಅರ್ಥ ಆಗಿಲ್ವೋ ಡೈರೆಕ್ಟಾಗಿ ಯು ಕ್ಯಾನ್ ಮೆಸೇಜ್ ಮೀ ಇನ್ ದ ಗ್ರೂಪ್. So feel free. So please take down all this in your notes. Thank you, ma.